ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನ್ ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಕೊಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಏನಾದ್ರೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಫ್ರೆಂಡ್ಸ್, ಇದು ನಂದು 3ನೇ ವಿಡಿಯೋ. ಆಲ್ರೆಡಿ ಫ್ರೆಂಡ್ಸ್ ನಾನು 2 ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಅದನ್ನು ನೀವು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದೆ ಆ ವಿಡಿಯೋದಲ್ಲಿ ನಾನು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ. ಫ್ರೆಂಡ್ಸ್, ನಾನು 2 ವಿಡಿಯೋದಲ್ಲಿ ಯೂಟ್ಯೂಬ್ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಯಾವ ರೀತಿ ಈಗ ಟ್ರೆಂಡಿಂಗ್ ಅಲ್ಲಿದೆ ಯೂಟ್ಯೂಬ್, ಅದ್ರ ಬಗ್ಗೆ ಎಲ್ಲ ನಾನು ಫ್ರೆಂಡ್ಸ್ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಫ್ರೆಂಡ್ಸ್, ಯೂಟ್ಯೂಬ್ ಮಾಡಿದ್ರೆ ಅದರಲ್ಲಿ ನಮ್ಗೆ ಏನೇನ್ ಅನುಕೂಲ ಇದೆ, ಯಾವ ರೀತಿ ಅನುಕೂಲ ಇದೆ, ಏನೇನಾಗುತ್ತೆ ಯೂಟ್ಯೂಬ್ ಮಾಡಿದ್ರೆ, ನಮ್ ಜೀವನದಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ಹೋಗುತ್ತೆ, ಯಾವ್ದು ಬರುತ್ತೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಂದು 3ನೇ ವಿಡಿಯೋ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಮರಿಬೇಡಿ ಒಂದು ನಂಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಯಾವ ರೀತಿ ಬರುತ್ತೆ, ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಹಾಕ್ಬೇಕು, ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ಇದರಿಂದ ತುಂಬಾನೇ ಅನುಕೂಲ ಆಗಿದೆ. ಯೂಟ್ಯೂಬ್ ಇಂದ ಎಷ್ಟೋ ಜನದ ಕಷ್ಟ ಕಳ್ದಿದೆ ಫ್ರೆಂಡ್ಸ್. ಬರೀ ಇದರಲ್ಲಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ರೀಲ್ಸ್ ಮಾಡೋದು, ಬರೀ ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡೋದೇ ಅಲ್ಲ ಫ್ರೆಂಡ್ಸ್. ಎಷ್ಟೋ ಜನದ ಮನೆಗೆ ಅನ್ನ ಕೊಟ್ಟೈತೆ ಯೂಟ್ಯೂಬ್, ಎಷ್ಟೋ ಜನದ ಮಲ್ಲಿ ಹೊಟ್ಟೆ ತುಂಬಿಸೈತೆ ಯೂಟ್ಯೂಬ್. ಎಷ್ಟು ಜನದ ನೀವು ವಿಡಿಯೋ ನೋಡಿ ಹೇಳ್ತಾರೆ ನಾವು ಕಷ್ಟದಲ್ಲಿದ್ದು, ಆವಾಗ ನಂದು ಯೂಟ್ಯೂಬ್ ಕೈ ಹಿಡಿತು. ಅದು ಫ್ರೆಂಡ್ಸ್ 1,000 ಆಗ್ಲಿ, ನೀವು ಯಾರನ್ನಾದ್ರೂ ನಾವು ಕೆಲ್ಸಕ್ಕೆ ಹೋಗದೆ ಮನೇಲಿದ್ದಾಗ ಬರೀ 500 ರೂಪಾಯಿ ಸಾಲ ಕೇಳಿ ಅಕ್ಕಪಕ್ಕದ ಮನೆ ನಮಗ್ ಕೊಡಲ್ಲ. ಅದೇ ಫ್ರೆಂಡ್ಸ್ ನೋಡಿ, ಯೂಟ್ಯೂಬ್ ಅಲ್ಲಿ ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ನಮ್ಗೆ ಪ್ರತಿಫಲ ಸಿಗುತ್ತೆ. ನಾವೆಷ್ಟು ಕಷ್ಟಪಡ್ತೀವೋ ಅಷ್ಟೇ ಪ್ರತಿಫಲನ ಯೂಟ್ಯೂಬ್ ಅವ್ರು ಕೊಡ್ತಾರೆ. ಅವ್ರಿಗೆ ಏನ್ ಬೇಕಾಗಿರೋದು, ನಮ್ದು ಒಳ್ಳೆ ಕಂಟೆಂಟ್ ಬೇಕು, ನಾವು ಚೆನ್ನಾಗಿ ವಿಡಿಯೋ ಮಾಡಬೇಕು. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಯೂಟ್ಯೂಬ್ ಅಲ್ಲಿ ಒಬ್ಬೊಬ್ರು ಕೆಟ್ಟ ಕಮೆಂಟ್ ನ ಹಾಕ್ತಾರೆ ಲೇಡೀಸ್ಗೆ. ಆದ್ರೆ ಫ್ರೆಂಡ್ಸ್, ನೀವು ಅದಕ್ಕೆಲ್ಲ ಕಿವಿ ಕೊಡಬಾರ್ದು. ಅಂತವ್ರು ಇದ್ದೇ ಇರ್ತಾರೆ ನೋಡಿ ಫ್ರೆಂಡ್ಸ್. ನಡೆಯೋ ದಾರಿಲಿ ಕಲ್ಲು ಮುಳ್ಳು ಇಲ್ದೆ ನಾವು ಮುಂದೆ ಸಾಗಕ್ಕಾಗತ್ತಾ? ಒಂದು ರೋಡಲ್ಲಿ ಚಪ್ಪಲಿ ಇಲ್ದೆ ನಾವು ಬರೀ ಕಾಲಲ್ಲಿ ನಡೆದಾಗ ಕಲ್ಲು ಮುಳ್ಳು ನಮ್ ಕಾಲಿಗೆ ಚುಚ್ಚುತ್ತೆ. ನಾವು ಸ್ಲಿಪ್ಪರ್ ಹಾಕೊಂಡ್ರೆ ಚುಚ್ಚಲ್ಲ, ಅದರಲ್ಲೂ ದೊಡ್ಡ ಮುಳ್ಳಿದ್ರೆ ಸ್ಲಿಪ್ಪರ್ಗೂ ಚುಚ್ಚುತ್ತೆ. ಜೀವನನು ಇಷ್ಟೇನೆ ಫ್ರೆಂಡ್ಸ್. ನಾವು ಅದಕ್ಕೆ ಕಿವಿ ಕೊಡದೆ ಹೋದಾಗ ಅದು ನಮ್ಗೇನು ಆಗಲ್ಲ. ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಏನಾಗುತ್ತೆ, ನಮ್ಗೆಲ್ಲ ಟೆನ್ಷನ್ಗಳು ಶುರುವಾಗುತ್ತೆ. ಒಬ್ಬೊಬ್ರು ಎಷ್ಟೋ ಜನ ಇವು ನನ್ಗೆ ಆ ತರ ಕಮೆಂಟ್ ಕಳ್ಸಿದ್ದಾರೆ, ಈ ತರ ಕಮೆಂಟ್ ಕಳಿಸ್ಲಿ ಬಿಡಿ ಫ್ರೆಂಡ್ಸ್. ಆ ಕಮೆಂಟ್ ಕಳ್ಸೋ ರೀತಿಲಾದ್ರೂ ನಮ್ ಚಾನಲ್ನ ನೋಡ್ತಾರ ಅವರು, ನೋಡ್ಲಿ ಬಿಡಿ. ಅವ್ರೇನಾದ್ರೂ ನಮ್ಗೆ ಎದುರಿಗೆ ಬಂದು ಮಾತಾಡ್ತಾರ, ಇಲ್ಲ ನಮ್ಗೇನ್ ಜೊತೆಲಿ ಸಿಗ್ತಾರ? ಅವ್ರಿಗೇನು, ಅವ್ರ ಹತ್ರ ಒಂದು ಮೊಬೈಲ್ ಇರುತ್ತೆ, ಅವ್ರಿಗೇನು ಯಾರಾದ್ರೂ ಮಾಡ್ಬೇಕಾದ್ರೆ ಆ ಲೇಡೀಸ್ ಬಗ್ಗೆ, ಒಂದು ಹೆಣ್ಣಿನ ಬಗ್ಗೆ ಏನಾದ್ರೂ ಹೇಳ್ಬೇಕು, ಅವಳ ಮೇಕಪ್ ಬಗ್ಗೆ ಏನಾದ್ರೂ ಒಂದ್ ಕತೆ ಹೇಳ್ಬೇಕು, ಅವ್ರಿಗೆ ಕೆಲ್ಸ ಇರಲ್ಲ. ಅಂತ ಕೆಟ್ಟ ಕಮೆಂಟ್ಗಳಿಗೆ ಫ್ರೆಂಡ್ಸ್ ನೀವು ಯಾರು ತಲೆ ಕೆಡ್ಸ್ಕೊಬೇಡಿ. ಆದ್ರೆ ಯೂಟ್ಯೂಬ್ ಇಂದ ಫ್ರೆಂಡ್ಸ್ ಎಷ್ಟೋ ಜನ ಅನ್ನ ತಿಂತಾ ಇದ್ದಾರೆ. ಆದ್ರೆ ಎಷ್ಟು ಜನದ್ದು ಮನೆ ಕಷ್ಟ ಕಳೆದಿದೆ, ಎಷ್ಟೋ ಜನ ಇದರಿಂದ ಮುಂದುವರೆದಿದ್ದಾರೆ, ಎಷ್ಟೋ ಜನ ಕನಸುಗಳನ್ನ ನನಸು ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ ಅಲ್ಲಿ. ಆದ್ರೆ ಫ್ರೆಂಡ್ಸ್, ಒಳ್ಳೆ ರೀತಿಲಿ ಮಾಡಿದ್ರೆ ಯಾರಿಗೂ ಕಷ್ಟ ಆಗಲ್ಲ. ಹಂಗಾಗಿ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ಯಾರಿಗೂ ಕೆಟ್ಟದ್ದಾಗಲ್ಲ. ಎಷ್ಟೋ ಜನ, ಸ್ವಲ್ಪ ಜನ ಚಾನಲ್ನ ಬಿಟ್ಬಿಡ್ತಾರೆ. ಯಾಕಂದ್ರೆ ಫ್ರೆಂಡ್ಸ್, ಅವ್ರಿಗೆ ಸ್ವಲ್ಪ ಏನೋ ಅವ್ರದ್ದು ಪರ್ಸನಲ್ ಕಷ್ಟ ಇರುತ್ತೆ. ಆದ್ರೆ ಫ್ರೆಂಡ್ಸ್, ನನಗೇನು ಗೊತ್ತಾ, ನಾನು ಈಗ ನಾನು ಮಾಡ್ತಾ ಇರೋದು ಅಂದ್ರೆ ನಂದೊಂದು ಖುಷಿಲಿ ನಾನು ಚಾನಲ್ನ ಓಪನ್ ಮಾಡ್ಕೊಂಡೆ. ನಾನು ಹೊರಗಡೆ ಕೆಲಸನೂ ಮಾಡ್ತಾ ಇದ್ದೆ, ಮನೇಲೂ ಬಂದು ಕೆಲಸ ಮಾಡ್ತಾ ಇದ್ದೆ. ಅದ್ರ ಮಧ್ಯೆ ಫ್ರೆಂಡ್ಸ್ ನೀವು ತಿಳ್ಕೊ, ಇವ್ರು ಕೆಲಸನೂ ಮಾಡಿ ಮನೇಲೂ ಮಾಡಿ ಯೂಟ್ಯೂಬ್ ಮಾಡಿದ್ರೆ. ಆದ್ರೆ ಫ್ರೆಂಡ್ಸ್, ನಿಮ್ಗೊಂದು ವಿಷಯ ಗೊತ್ತಾ, ಒಂದು ಮನುಷ್ಯ ಹೊರಗಡೆ ಕೆಲಸ ಮಾಡ್ಲಿ, ಮನೇಲೆ ಕೆಲಸ ಮಾಡ್ಲಿ, ಅವನಿಗೂ ಒಂದು ಖುಷಿ ಅಂತ ಇರುತ್ತೆ, ಮತ್ತೆ ಅವನಿಗೂ ಒಂದು ತಲೆ ಮೈಂಡ್ ಅಂತ ಇರುತ್ತೆ. ಅವನಿಗೂ ಜೀವನದಲ್ಲಿ ಎಲ್ಲ ಆಸೆನೇ ಇರ್ತದೆ. ಅಕಸ್ಮಾತ್ ಈಗ ನೋಡಿ, ನಾವು ವರ್ಕ್ ಮಾಡ್ತಾರೆ, ಅಲ್ಲಿ ನಮ್ಗೊಂಥರ ಬೇರೆನೆ ಖುಷಿ ಸಿಗ್ಬೋದೇನೋ, ನಮ್ಗೆ ಯೂಟ್ಯೂಬ್ ಮಾಡುವಾಗ ಇದ್ರಲ್ಲೇ ಒಂಥರ ಖುಷಿ ಸಿಗ್ಬೋದೇನೋ. ಏನಂತೀರಾ ಫ್ರೆಂಡ್ಸ್? ಈಗ ನಿಮ್ಗಾದ್ರೂ ಅಷ್ಟೇ, ಕೆಲಸ ಮಾಡ್ತಾ ಇರ್ತೀರಿ, ಈಗ ಮನೆ ಕೆಲಸ ಮಾಡುವಾಗಲೇ ಒಂದು ಖುಷಿ ಇರ್ಬೋದು, ಮನೇಲಿ ಗಂಡ ಮಕ್ಕಳು ಹೊರಗಡೆ ಹೋದ್ಮೇಲೆ ನೀವು ಒಬ್ರೇ ಇರ್ತೀರಿ, ನಿಮ್ಗೆ ಈ ಚಾನಲ್ ಈ ತರ ಮಾಡುವಾಗ ನಿಮ್ಗೇನೋ ಇದರಿಂದ ಒಂದು ಖುಷಿ ಪಡ್ಬೋದು. ನೀವು ಮನೆಗೆ ಅವರು ಒಂಥರ ಕೆಲಸ ಅಂತ ಹೋಗ್ರಿ ನೋಡಿ ಫ್ರೆಂಡ್ಸ್. ಇದು ನೀವು ಯೂಟ್ಯೂಬ್ ಅಲ್ಲಿ ಮಾಡಿದ್ರೆ ಎಡಿಟ್ ಮಾಡೋದು, ವಿಡಿಯೋ ಮಾಡೋದು, ಅವರು ನೋಡೋದು, ಇವ್ರದ್ದು ಎಲ್ಲ ಮಾಡೋಷ್ಟ್ರಲ್ಲಿ ನಿಮಗೆ ಟೈಮು 1-2 ಅವರ್ ಹೋಗುತ್ತೆ. ಆಮೇಲೆ ಅಡ್ಗೆ ಮಾಡಿ, ಊಟ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಆಮೇಲೆ ಒಂದ್ ಅರ್ಧ ಗಂಟೆ ಟಿವಿ ನೋಡಿ, ಮತ್ತೆ ಯಾರ್ಯಾರೇನು ಇದ್ರಲ್ಲಿ ಕೆಟ್ಟದ್ದೇನಿದೆ ಒಳ್ಳೇದೇನಿದೆ ಎಲ್ಲಾನು ತಿಳ್ಕೊಳ್ಳಿ. ಅದನ್ನ ತಿಳ್ಕೊಂಡ್ಮೇಲೆ 1-2 ಅವರ್ ಸ್ಲೀಪ್ ಮಾಡಿ, ನಿಮ್ಗೆ ಅಲ್ಲಿ ಟೈಮ್ ಮುಗ್ದೋಯ್ತು. ಅವಾಗ ನಿಮಗೆ ಗೊತ್ತಾಗಲ್ಲ ಏನಂತ, ಅಯ್ಯೋ ನಂಗೆ ಟೈಮ್ ಬೋರ್ ಆಯ್ತು, ನನಗೆ ಮನೇಲೆ ಇದ್ದು ಟೈಮ್ ಬೋರ್ ಅನ್ನಿಸ್ತು. ಯಾವುದು ಆಗಲ್ಲ ಫ್ರೆಂಡ್ಸ್. ಇದರಿಂದ ನೋಡಿ, ಯೂಟ್ಯೂಬ್ ಅಲ್ಲಿ ಎಷ್ಟು ಟೈಲರ್ಸ್ ಗಳಿದ್ದಾರೆ ಫ್ರೆಂಡ್ಸ್. ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಇದೆ, ಒಬ್ರದಿಲ್ಲ ಅನ್ನಂಗಿಲ್ಲ. ಅದಕ್ಕೆ ಫ್ರೆಂಡ್ಸ್, ಯೂಟ್ಯೂಬ್ ಇಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಅದಕ್ಕೆಲ್ಲ ನಾವೇನ್ ಮಾಡ್ಬೇಕು,
ಇಂಥ ಕೆಟ್ಟ ಕಮೆಂಟ್ಗಳಿಗೆ, ಕೆಟ್ಟ ಮಾತಾಡೋರಿಗೆ ನಾವು ಸೊಪ್ಪು ಹಾಕ್ಬೇಕು. ಸ್ವಲ್ಪ ಜನ ಅವ್ರವ್ರ ರಿಲೇಷನ್ ಅಲ್ಲಿ ನೋಡಿದ್ರ ಎಷ್ಟೋ ಜನ ಹತ್ಕೊಂಡು ಯೂಟ್ಯೂಬ್, ಅಯ್ಯೋ ಅವ್ರು ಆ ತರ ಹೇಳಿದ್ರು, ಇವಳಿಗೆ ಇವಾಗ ಅದ್ ಬೇಕಾ ಅಂದ್ರು, ಅವಳಿಗೆ ಇವಾಗ ಇದ್ ಬೇಕಾ ಅಂದ್ರು, ಈ ತರ ಎಲ್ಲ ಹೇಳ್ತಾರೆ. ಅವರೇ ಮಾಡ್ಲಿ ಬಿಡಿ, ಅವರೇ ಮಾಡ್ಲಿ. ಅವ್ರಿಗಿದ್ ಬೇಕಾ ಇವ್ರಿಗಿದ್ ಬೇಕಾ ಅನ್ನೋರು ಅವರೇ ಮಾಡ್ಬೋದಲ್ಲ. ಮಾಡೋರ್ನ ನೋಡಿ ಫ್ರೆಂಡ್ಸ್, ಯಾರ್ ಬೇಕಾದ್ರೂ ಅನ್ಬೋದು. ಅವರೇ ಮಾಡ್ದಾಗ್ಲೇ ಗೊತ್ತಾಗುತ್ತೆ ಆ ಕಷ್ಟ. ನೋಡಿ, ನಾವು ಅಡ್ಗೆ ಅನ್ನ ಸಾಂಬಾರ್ ಮಾಡುವಾಗ ಏನ್ ಮಾಡ್ಬೇಕು, ಎಷ್ಟು ಪಾತ್ರೆ ತೊಳಿಬೇಕು, ಏನ್ ಸಾಂಬಾರ್ ರುಬ್ಬೇಕು, ಅದಕ್ಕೇನ್ ಹಾಕ್ಬೇಕು ಅಂತ ನಿಮ್ಗೆ ನಮ್ಗೆ ಮಾಡೋರು ಗೊತ್ತಿರುತ್ತೆ. ಆ ತಿನ್ನರ್ಗೆ ಏನ್ ಗೊತ್ತಿರುತ್ತೆ? ತಿನ್ನರ್ಗೂ ಗೊತ್ತಿರಲ್ಲ, ಪಕ್ಕದ ಮನೆಯವ್ರಿಗೂ ಗೊತ್ತಿರಲ್ಲ. ಅದಕ್ಕೆ ಫ್ರೆಂಡ್ಸ್, ಯೂಟ್ಯೂಬ್ ಇಂದ ಇಷ್ಟು ಅನುಕೂಲ ಇದೆ. ನೀವ್ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಬೇಕು ಅಂದ್ರೆ ಮಾಡಿ. ಇದರಲ್ಲಿ ಎಷ್ಟೋ ಜನ ಹೊಟ್ಟೆನೂ ತುಂಬಿದೆ, ಎಷ್ಟೋ ಜನಕ್ಕೆ ಅವರ ಮೈಂಡ್ ರಿಲ್ಯಾಕ್ಸ್ ಆಗಿದೆ, ಎಷ್ಟೋ ಜನಕ್ಕೆ ಖುಷಿ ಸಿಕ್ಕಿದೆ, ಎಷ್ಟೋ ಜನಕ್ಕೆ ಟೈಮ್ ಪಾಸ್ ಆಗ್ತಾ ಇದೆ, ಮತ್ತೆ ಎಷ್ಟೋ ಜನಕ್ಕೆ ಹೊಟ್ಟೆ ತುಂಬಾ ಅನ್ನ ಸಿಕ್ಕಿದೆ. ಆಮೇಲೆ ಎಷ್ಟೋ ಜನಕ್ಕೆ ಸ್ವಲ್ಪ ಒಂದ್ ಟೈಮ್ ದುಡ್ಡು ಬಂತು ಅಂದ್ರೆ ಫ್ರೆಂಡ್ಸ್ ನೋಡಿದೀರಾ, ಅವ್ರ ಲೈಫ್ ಟೈಮೇ ಚೇಂಜ್ ಆಗೋಗುತ್ತೆ. ಏನಂತ ಅವ್ರ ಮನಸ್ಸಲ್ಲಿ, ನನಗೆ ಯೂಟ್ಯೂಬ್ ಇಂದ ದುಡ್ಡು ಬಂದಿದೆ, ಇವಾಗ ಬೇರೆ ತರ ವಿಡಿಯೋ ಮಾಡ್ಬೇಕು, ನಂದು ಮಾನಿಟೈಸೇಷನ್ ಆಗಿದೆ ಚಾನಲ್, ನಾನೀಗ ಇದಕ್ಕೆ ಜಾಸ್ತಿ ಟೈಮ್ ಕೊಡ್ಬೇಕು. ಎಲ್ಲ ಕೆಲಸ ಮಾಡೋರು ಇದಾರೆ, ಸೆಕ್ಯೂರಿಟಿ ಕೆಲಸ. ಇದು ಹೆಂಗೆ ಅಂದ್ರೆ ಫ್ರೆಂಡ್ಸ್, ಒಂದು ಸೋಷಿಯಲ್ ಮೀಡಿಯಾ. ಇದನ್ನ ಕ್ಲೀನ್ ಆಗಿ ಬಳಸ್ಕೊಂಡ್ರೆ ನಮ್ಮ ಲೈಫಲ್ಲಿ ಒಳ್ಳೇದಾಗುತ್ತೆ. ನಾವೊಂದು ಕೆಟ್ಟ ರೀತಿ ಬಳಸ್ಕೊಂಡ್ರೆ ಕೆಟ್ಟದ್ದಾಗುತ್ತೆ. ಇದರಲ್ಲಿ ಏನು ಅಂದ್ರೆ ಫ್ರೆಂಡ್ಸ್, ನೀವು ಯಾರೇ ಯೂಟ್ಯೂಬ್ ಮಾಡಿದ್ರು ಯಾರ ಮಾತು ತಲೆ ಕೆಡ್ಸ್ಕೊಬಿಡಿ. ನಾನೇನಂತೀನಿ ಫ್ರೆಂಡ್ಸ್, ನಿಮ್ಮ ಹತ್ರ ಏನ್ ನಾಲೆಡ್ಜ್ ಇದೆ, ನೀವು ಬೇರೆ ಅವ್ರು ಅದ್ ಮಾಡ್ತಾ ಇದಾರೆ, ಇವ್ರು ಇದ್ ಮಾಡ್ತಾ ಇದಾರೆ, ನಾನೇನಪ್ಪ ಮಾಡೋದು, ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬಿಡಿ. ನಿಮ್ಗೆ ಏನ್ ನಾಲೆಡ್ಜ್ ಇದೆ, ಒಂದ್ ಅಡ್ಗೆ ಮಾಡ್ತೀರಾ, ನೀವ್ ಒಂದೇನಾದ್ರೂ ರೀಲ್ಸ್ ಮಾಡ್ತೀರಾ, ನಿಮ್ಗೊಂದ್ ಮಾತಾಡಕ್ ಚೆನ್ನಾಗ್ ಬರುತ್ತಾ, ಅದನ್ನೇ ಮಾಡಿ. ನೋಡ್ತಾರೆ ಎಲ್ರು ಫ್ರೆಂಡ್ಸ್. ಏನು ಸಾವಿರಾರು ಗಟ್ಲೆ 50,000 ಜನನೇ ನೋಡ್ಬೇಕು, ಲಕ್ಷ ಜನನೇ ನೋಡ್ಬೇಕು ಅಂತ ನೀವು ಆಸೆ ಇಟ್ಕೊಬಿಡಿ. ಯಾವತ್ತು ನೋಡಿ, ₹1 ₹10 ಆಗೋದು ನೋಡಿ. 99 ರೂಪಾಯಿ ಆದ್ರೂ ಅದಕ್ಕೆ ₹1 ಸೇರಿದ್ರೇನೆ ₹100 ಆಗೋದು. ಇಲ್ಲ ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು? 99 ರೂಪಾಯಿ ಅಂತೀವಿ. ಹಂಗೆ ಈ ಜೀವನನೂ ಅಷ್ಟೇ ಫ್ರೆಂಡ್ಸ್. ನಾವ್ ಎಷ್ಟು ಜೀರೋ ಇಂದ ಸ್ಟಾರ್ಟ್ ಮಾಡ್ತೀವೋ ಯಾವತ್ತಾದ್ರೂ ಒಂದ್ ದಿವಸ 100 ಆಗೇ ಆಗುತ್ತೆ. ಅದಕ್ಕೆ ನಮ್ಗೆ ಇವಾಗ್ಲೇ ವ್ಯೂಸ್ ಬರ್ತಾ ಇಲ್ಲ, ಇವಾಗ್ಲೇ ಜನ ನೋಡಲ್ಲ, ನೀವ್ ಆತರ ಬೀಳ್ಬೇಡಿ. ಮಾಡಿ, 1 ವರ್ಷ ಮಾಡಿ, 2 ವರ್ಷ ಮಾಡಿ, ಮಾಡ್ತಾನೆ ಇರಿ. ಏನಾಗುತ್ತೆ ಅಲ್ಲಿ? ನಿಮ್ಗೆ ಏನಾಗುತ್ತೆ? ನಿಮ್ಮ ಟೈಮು ಕಳೆಯುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಯಾವ್ದು ಬೇರೆ ಕಡೆ ಟೆನ್ಷನ್ ಬರಲ್ಲ, ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. ನಿಮ್ ಲೈಫ್ ಒಂಥರ ಮುಂದಕ್ಕೆ ಆರಾಮಾಗಿ ಹೋಗ್ತಾ ಇರುತ್ತೆ. ನಿಮ್ ಮನ್ಸಲ್ಲೇ ನಾನು ಇವತ್ತು ಆ ಸೀರೆ ಉಟ್ಕೊ ಫ್ರೆಂಡ್ಸ್, ನಾನೇ ನೋಡಿ ಏನ್ ಮಾಡ್ತೀನಿ ಗೊತ್ತಾ, ಬೀರಲ್ಲಿ ಹೋಗ್ತೀನಿ, ಇವತ್ತು ಈ ಸೀರೆ ಉಟ್ಕೊಂಡು ರೀಲ್ಸ್ ಮಾಡ್ಬೇಕು, ಇವತ್ತು ಅದನ್ನ ಉಟ್ಕೋಬೇಕು ಅಂತ ನಾನು ಡೈಲಿ ಒಂದೊಂದು ಸ್ಯಾರಿ ಉಟ್ಕೋತೀನಿ ಫ್ರೆಂಡ್ಸ್. ನೀವ್ ಏನಾದ್ರೂ ತಿಳ್ಕೊಳ್ಳಿ. ನೋಡಿ, ನಾನು ಡೈಲಿ ಒಂದು ದಿವಸನು ಮಿಸ್ ಆಗ್ದಂಗೆ ಫ್ರೆಂಡ್ಸ್, ನೋಡಿ ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಉಟ್ಕೊಂಡಿರೋ ಸೀರೆ ಈ ತರ ಇದೆ. ನೋಡಿದ ಫ್ರೆಂಡ್ಸ್, ನಾನು ಡೈಲಿ ಯಾವ್ದಾದ್ರು ಒಂದ್ ಸೀರೆ ಹುಡುಕ್ತಾ ಇರ್ತೀನಿ. ಇವತ್ತು ಆ ಸೀರೆ ಉಟ್ಕೋಬೇಕು, ಇವತ್ತು ಈ ಸೀರೆ ಉಟ್ಕೋಬೇಕು, ಹುಡುಕ್ತಾನೆ ಇರ್ತೀನಿ. ಆಮೇಲೆ ಫ್ರೆಂಡ್ಸ್, ನಂದು ಎಷ್ಟೊಂದು ಸೀರೆ ಇದೆಯೋ ಅದನ್ನೆಲ್ಲ ಒಂದೊಂದ್ ದಿವಸ ಒಂದೊಂದು ಉಟ್ಕೊಂಡು ರೀಲ್ಸ್ ಮಾಡ್ತೀನಿ, ಒಂದೊಂದು ಉಟ್ಕೊಂಡು ವಿಡಿಯೋ ನೋಡಿ. ಇವಾಗ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ನನ್ನ ಮೊಬೈಲ್ ಅಲ್ಲಿ ಏನಾಯ್ತು, ನೆಟ್ ಖಾಲಿ ಆಯ್ತು. 2 ರೀಲ್ಸ್ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಮನೇಲಿ ವೈಫೈ ಖಾಲಿ ಆಗಿತ್ತು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇವಾಗ ನೆಟ್ ಬೇಕು ಇಷ್ಟು ಅಂತ ಇರುತ್ತಲ್ಲ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಮಧ್ಯಾಹ್ನದ ಮೇಲೆ ಯಾವಾಗಾದ್ರೂ ಅಪ್ಲೋಡ್ ಮಾಡಕ್ಕಾಗುತ್ತೆ ಅಂತ ಫ್ರೆಂಡ್ಸ್ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಆದ್ರೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಮಾಡಿ ಇಟ್ಕೊಂಡ್ರೆ ಯಾವಾಗಾದ್ರೂ ಹಾಕ್ಬೋದಲ್ಲ. ಹಂಗಾಗಿ ಫ್ರೆಂಡ್ಸ್, ಯಾವತ್ತು ಜೀರೋ ಇಂದಲೇ ಮನುಷ್ಯ 100 ಆಗ್ಬೇಕು. ಒಬ್ರಿಗೋಸ್ಕರ ಬದುಕೋ ಅವಶ್ಯಕತೆ ಇಲ್ಲ, ಇನ್ನೊಬ್ರು ಏನಾದ್ರು ಅಂತಾರೆ ಅಂತ ನೀವು ತಲೆ ಕೆಡ್ಸೋ ಅವಶ್ಯಕತೆ ಇಲ್ಲ. ಮತ್ತೆ ಫ್ರೆಂಡ್ಸ್, ನೀವು ಬೇರೆಯವ್ರಿಗೋಸ್ಕರ ಬದುಕೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಟ್ಯಾಲೆಂಟ್ ಏನಿದೆ ನೋಡಿ ಫ್ರೆಂಡ್ಸ್. ಎಷ್ಟೋ ಜನ ಸ್ಕೂಲ್ ಮಕ್ಕಳು ಸ್ಕೂಲ್ ಇಂದ ಬಂದು ಈಗ ಎಷ್ಟೋ ಜನ ಯೂಟ್ಯೂಬ್ ಮಾಡ್ತಾ ಇದ್ರೆ, ಯಾಕೆ ಹೇಳಿ? ಅವ್ರಿಗೆ ಆಸೆ ಬಂದಿದೆ, ಎಲ್ರು ಯೂಟ್ಯೂಬ್ ಮಾಡ್ತಾರಲ್ಲ, ನಾವು ಮಾಡ್ಬೇಕು ಅನ್ನೋ ಆಸೆ ಬಂದಿರುತ್ತೆ. ಅದಕ್ಕೋಸ್ಕರ ನೀವು ಅಷ್ಟೇ, ನಿಮ್ಗೆ ಏನಾದ್ರು ಯೂಟ್ಯೂಬ್ ಮಾಡ್ಬೇಕು ಅನ್ಸುತ್ತಾ, ಯಾರ ಮಾತ್ಗೂ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ಮಾಡಿ. ಕೊಡೋರು ಬಿಡೋರು ನೋಡೋರು ಬೇರೆ ಯಾರೋ ಇದ್ದಾರೆ, ಅವ್ರಂತಾರೆ ಇವ್ರಂತಾರೆ ಅಂತ ನೀವೇನಕ್ಕೆ ತಲೆ ಕೆಡ್ಸ್ಕೋಬೇಕು? ಅನ್ನೋರು ಅಂತ ಇರ್ತಾರೆ. ನಾವು ಅವರನ್ನೆಲ್ಲ ನೋಡ್ಕೊಂಡ್ ಮುಂದೆ ಹೋಗ್ತಾನೆ ಇರ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಂದು 3 ವಿಡಿಯೋನ ನೋಡಿ ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದು ನಂದು 3ನೇ ವಿಡಿಯೋ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದೇ ಫಸ್ಟ್ ನೋಡ್ತಾ ಇದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.